ಉಳಿತಾಯ ಖಾತೆನ ವಿದ್ಯಾರ್ಥಿಗಳು ತೆಗಿತಾರೆ, ಚಾಲ್ತಿ ಖಾತೆನ ವ್ಯಾಪಾರಸ್ಥರು ತೆಗಿತಾರೆ ರೀ. ಮತ್ತು ಈ ಕಾರ್ಡ್ ಐತಲ್ರಿ, ಡೆಬಿಟ್ ಕಾರ್ಡ್ ಐತಲ್ರಿ, ವ್ಯಾಪಾರಸ್ಥರಿಗೆ ಸರಕು ಸಾಗಾಣಿಕೆಗೆ ಉಪಯೋಗ ಆಗ್ತೈತೆ ರೀ. ವೆರಿ ಗುಡ್ ಹೇಳ್ಬೇಕ್ರಿ. ಇಲ್ರಿ ಇಲ್ರಿ ಬರ್ತೀವ್ರಿ. 30 ವಚನ ಕಂಠಪಾಠ ಅಂತೂ ಸಾಮಾನ್ಯವಾಗಿತ್ತು. ಅದು ಒಬ್ಬೊಬ್ಬ 100 ತನೂ ಕಂಠಪಾಠ ಹೇಳ್ತಿದ್ರು. ನಾವು ಹೊಸ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ, ಬರಬೇಕು ಸರ್ ತಂದಾಗ ಮತ್ತೆ ಈ ಶಾಲೆಗೆ ಆಗಮಿಸಿದ್ದೀನಿ. ನಮಸ್ಕಾರ, ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ತಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತೊಂದು ಹೊಸ ಟಾಪಿಕ್, ಹೊಸ ವಿಷಯದೊಂದಿಗೆ ಬಂದಿದ್ದೀನಿ. ಏನು ವಿಷಯಪ್ಪ ಅಂದರೆ, ಯಾಕೆ ನಾನು ಶಾಲೆಗೆ ಬಂದಿದ್ದೆ, ಏನು ಬಂದಿದೆ ಅನ್ನೋದು ಪರಿಪೂರ್ಣವಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಶಿಕ್ಷಣ ಮುಖ್ಯ ಆಗಿದೆ. ಪ್ರತಿಯೊಬ್ಬನಿಗೆ, ಪ್ರತಿ ಮಹಿಳೆಗೆ, ಪ್ರತಿ ಪುರುಷನಿಗೂ ಕೂಡ ಶಿಕ್ಷಣ ಮುಖ್ಯವಾಗಿದೆ. ಹೀಗೆ ನಮ್ಮ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಿಡೋಣಿ ಗ್ರಾಮದಲ್ಲಿರುವಂಥ ಒಂದು ಪ್ರಮುಖ ಒಂದು ಶಿಕ್ಷಣ ಸಂಸ್ಥೆಗೆ ನಾನು ಇವತ್ತು ಭೇಟಿ ಕೊಟ್ಟೆ. ಕಾರಣವೂ ಇದೆ, ಕರ್ತರು ಇದ್ದಾರೆ, ಏನಂಬುದು ಹೇಳ್ತಾರೆ. ಸರ್ ನಮಸ್ಕಾರ. ಸರ್ ತಮಗೆ ನಮಸ್ಕಾರ. ಸರ್, ತಾವು ಇಲ್ಲಿ ಗುರುವಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ರಿ. ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸಿದ್ರಿ ಸರ್? ನಾನು ಸುಮಾರು 33 ವರ್ಷಗಳಿಂದ ಈ ನಿಡೋಣಿ ಚನ್ನವೀರೇಶ್ವರ ಪ್ರೌಢಶಾಲೆಯಲ್ಲಿ ಶಿಕ್ಷಕ ಮತ್ತು ಮುಖ್ಯ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತನಾಗಿದ್ದೇನೆ. ಈಗ ಯಾವ ವರ್ಷ ಆದ್ರಿ ಸರ್ ಇದು? ನಾ 2022ರಲ್ಲಿ ಮೇ ತಿಂಗಳಲ್ಲಿ ನಿವೃತ್ತಿಯಾಗಿದ್ದೇನೆ. ಮತ್ತು ಈಗ ಬರಲಿಕ್ಕೆ ಕಾರಣ ಏನು ಸರ್? ಈಗ ಇಲ್ಲಿ ನಾನು ಕಲಿಸಿದಂಥ ಈ ಶಾಲೆಯಲ್ಲಿ ನಡೆಯುವ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡುವ ಒಂದು ದೃಷ್ಟಿಯಿಂದ ಮತ್ತೆ ಈ ಶಾಲೆಗೆ ನಾನು ಬಂದಿದ್ದೀನಿ. ಇವತ್ತು ಎಲ್ಲಿಂದ ಬಂದಿರಿ ಸರ್? ಈಗ ನಾನು ಜಮಖಂಡಿಯಿಂದ ಬಂದಿದ್ದೀನಿ. ಜಮಖಂಡಿ ಅಂದರೆ ನಿವೃತ್ತಿ ಆದಮೇಲೆ ತಾವು ಅಲ್ಲೇ ವಾಸ ಇದ್ದೀರಿ? ನಾ ಈಗ ನಿವೃತ್ತಿಯ ನಂತರ ಜಮಖಂಡಿಯಲ್ಲಿ ನಿವೃತ್ತಿ ಜೀವನವನ್ನು ಕಳೀತಾ ಇದ್ದೀನಿ. ಇವಾಗ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಇಂಥ ಒಂದು ಕಾರ್ಯಕ್ರಮವನ್ನು, ಹೊಸ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ, ಬರಬೇಕು ಸರ್ ತಂದಾಗ ಮತ್ತೆ ಈ ಶಾಲೆಗೆ ಆಗಮಿಸಿದ್ದೀನಿ. ಸರ್, ಏನೇನು ಮಾಡಿರ್ಬೋದು ಇಲ್ಲಿ ಮಕ್ಕಳು? ಈಗ ಇಲ್ಲಿ ನಾಳೆ ಈ ಪ್ರತಿಯೊಂದು ಸಮಾಜಕ್ಕೆ ಉಪಯೋಗ ಆಗುವಂಥ ಎಲ್ಲ ಘಟನೆಗಳನ್ನು, ಅಂದರೆ ಇಲ್ಲಿ ಸಬ್ಜೆಕ್ಟ್ನಲ್ಲಿ ಬರುವಂಥ ಎಲ್ಲ ಮಾದರಿಗಳನ್ನು ನಮ್ಮ ವಿದ್ಯಾರ್ಥಿಗಳು ಭಾಳಷ್ಟು ಒಳ್ಳೆಯ ರೀತಿಯಿಂದ ಮಾಡಿರ್ತಾರೆ ಅಂತೇಳಿ ನಾವೊಂದು ಆಸೆ ಪಡಿಸ್ತೇನೆ. ನಮಗೂ ಸ್ವಲ್ಪ ತೋರಿಸಿರಿ ಸರ್, ಯಾಕಂದ್ರೆ ನಮಗೂ ಕೂತಲಿದೆ. ಯಾಕಂದ್ರೆ ಈಗಿನ ಇದಕ್ಕೆ ಮಕ್ಕಳು ಒಂದು ವೈಜ್ಞಾನಿಕ ದೃಷ್ಟಿಯಿಂದ ಅಥವಾ ವಿಜ್ಞಾನಿಗಳೇ ಆಗಲಿ ಅನ್ನೋದು ನಮ್ಮದು ಕುತೂಹಲ ಐತಿ. ಏನೇನು ಮಾಡಿದಾರೆ ಅನ್ನೋದು ನಮಗೂ ಕುತೂಹಲ ಇದೆ. ಸ್ವಲ್ಪ ತೋರಿಸಿದ್ರೆ ನಮಗೂ ಅನುಕೂಲ ಆಗುತ್ತೆ. ಮಕ್ಕಳು ಏನೇನು ಪ್ರದರ್ಶನ ಮಾಡಿರ್ಬೋದು, ಏನೇನು ತಯಾರ ಸಿದ್ಧತೆ ಮಾಡಿರ್ಬೋದು. ಈಗ ನಾನು ಕಲಿಸಿ ಹೋದಂಥ ಶಾಲೆಯಲ್ಲಿ ನಮ್ಮ ಮಕ್ಕಳು ಇಷ್ಟೊಂದು ಪ್ರಗತಿಯನ್ನು ಸಾಧಿಸಿದ್ದಾರೆ ಅಂದರೆ ನನಗೂ ಒಂದು ಹೆಮ್ಮೆಯ ವಿಷಯ. ಆ ವಿದ್ಯಾರ್ಥಿಗಳ ಪ್ರಗತಿಯನ್ನು ತಾವೂ ಸಹಿತ ಕೂಲಂಕಷವಾಗಿ ನೋಡಲು ನಾನು ತಮ್ಮನ್ನು ಆ ಕೋಣೆಗೆ ಆಹ್ವಾನಿಸ್ತಾ ಇದ್ದೇನೆ. ಆಯ್ತು ಸರ್, ಬನ್ನಿ ಹೋಗೋಣ. ಓಕೆ. ಒಂದು ಶಿಕ್ಷಣ ಸಂಸ್ಥೆ ಬೆಳಿಬೇಕಾದ್ರೆ ಅಥವಾ ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಒಂದು ಸಂಸ್ಥೆಯ ಆಡಳಿತ ಮಂಡಳಿ ಮುಖ್ಯ ಕಾರಣಕರ್ತರಾಗುತ್ತಾರೆ. ಆಗಲೇ ಹೇಳಿದೆ, ಕಾರಣರು ಮತ್ತು ಕರ್ತರು. ಈಗ ಕಾರಣರು ಅಂದರೆ ನಮ್ಮ ಕಲಿಸಿ ಹೋದಂಥ ಶಿಕ್ಷಕರು ನಿವೃತ್ತಿ ಆದರೂ ಕೂಡ ಮಕ್ಕಳಿಗಾಗಿ ಒಂದು ಬೂಸ್ಟನ್ನು ಪ್ರೋತ್ಸಾಹ ಮಾಡಲಿಕ್ಕೆ, ಮೋಟಿವೇಶನ್ ಮಾಡಲಿಕ್ಕೆ ನಮ್ಮ ಗಣಿತ ಗುರುಗಳು ನಿವೃತ್ತಿ ಆದರೂ ಕೂಡ ಮತ್ತೆ 3 ವರ್ಷದಿಂದ ಈ ಸಂಸ್ಥೆಯ ಒಂದು ಶಾಲೆಯ ಮಕ್ಕಳಿಗೆ ಮತ್ತು ಸಂಸ್ಥೆದೊಟ್ಟಿಗೆ ಒಡನಾಟ ಇದ್ದಿದ್ದು ನಮಗೆ ಗೊತ್ತಾಗತ್ತೆ. ಯಾಕಂದರೆ ಮಕ್ಕಳಿಗೆ ವಂಚಿತರಾಗಬಾರ್ದು, ಮಕ್ಕಳಿಗೆ ಮೋಟಿವೇಶನ್ ಕೊಟ್ಟರೆ ಮುಂದೆ ಅವರು ಸದೃಢವಾಗಿ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ನಿಲ್ತಾರೆ, ಶಿಕ್ಷಣವನ್ನು
ಪರಿಪೂರ್ಣವಾಗಿ ಮಾಡಿ ಒಂದು ಉದ್ಯೋಗ ಅಥವಾ ಉನ್ನತ ಹುದ್ದೆ ಇರ್ಬೋದು ಅಥವಾ ಸಮಾಜದಲ್ಲಿ ಗೌರವಯುತ ಬಾಳಲಿಕ್ಕೆ ಅವರು ಸತತ ಪ್ರಯತ್ನ ಪಡ್ತಾರೆ. ಹೀಗಾಗಿ ಈಗ ನಾನು ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರ ಹೇಗೆ ಈ ಆಡಳಿತವನ್ನು ನಡೆಸ್ತಾರೆ, ಈ ಸಂಸ್ಥೆಯನ್ನು ನಡೆಸ್ತಾರೆ ಅನ್ನೋದು ನಿಮಗೆ ಪರಿಪೂರ್ಣವಾಗಿ ತೋರಿಸ್ತೀನಿ. ಬನ್ನಿ ನೋಡೋಣ. ನಮ್ಮ ಜೊತೆ ಇದ್ದಾರೆ ಚನ್ನವೀರೇಶ್ವರ ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರಣಕರ್ತರು ಎಸ್ ಬಿ ಪಾಟೀಲ್ ಅವರಿದ್ದಾರೆ. ಅವರು ಈ ಶಿಕ್ಷಣ ಬಗ್ಗೆ ಮತ್ತು ಅವರು ಸಂಸ್ಥೆ ಕಟ್ಟಿದ ಯಶೋಗಾಥೆಯನ್ನು ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಸರ್. ತಮಗೆ ನಮಸ್ಕಾರ ಸರ್. ಇದು ನಿಮ್ಮ ಸಂಸ್ಥೆ ಎಷ್ಟರಲ್ಲಿ ನೀವು ಆರಂಭಿಸಿದ್ರಿ ಮತ್ತು ಹೇಗೆ ಆರಂಭ ಆಯಿತು, ಮತ್ತು ಆಗಿನ ಕಷ್ಟ ಕಾರ್ಪಣ್ಯಗಳು ಹೇಗಿದ್ದು, ಮತ್ತು ಕಟ್ಟಡಗಳ ಬಗ್ಗೆ ಮತ್ತು ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ರಿ. ಮೊದಲಿಗೆ ನಾವು ಇದು ಚನ್ನವೀರೇಶ್ವರ ಬಾಲಕ ಸಂಘ ಅಂಥೇಳಿ ಮಠದೊಳಗೆ ಪ್ರಾರಂಭ ಆಗಿದ್ದಿದ್ದು. ನಾವೆಲ್ಲ ಸಮಕಾಲೀನ ಹುಡುಗರು ಎಲ್ಲ ಹುಡುಗರು 25-30 ವಚನ ಕಂಠಪಾಠ ಅಂತೂ ಸಾಮಾನ್ಯವಾಗಿತ್ತು. ಅದು ಒಬ್ಬೊಬ್ಬ 100 ತನೂ ಕಂಠಪಾಠ ಹೇಳ್ತಿದ್ರು. ಸಣ್ಣ ಮಕ್ಕಳಿದ್ದೆವು. ಆ ಮಠದಾಗ ದಿನಾಲು ಕೂಡೋದು ಮತ್ತು ಅಲ್ಲಿ ವಚನ ಪಾಠ ಮಾಡೋದು. ದಿನಾಲು ಅಲ್ಲಿ ಮೊದಲು ಬಸಪ್ಪ ಜಿರ್ಲಿ ಅಂತನೋರು ನನಗಿಂತ ಒಂದು ಸ್ವಲ್ಪ ದೊಡ್ಡವರು, ಅವ್ರ ನೇತೃತ್ವದಾಗ ಸ್ಟಾರ್ಟ್ ಆಯಿತು. ಆಮೇಲೆ ಮುಂದೆ ಅದು ಶರಾಳ ಶೆಟ್ಟಿ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದರು. ಅವ್ರ ನೇತೃತ್ವದಾಗ ನಾವು ವಿದ್ಯಾರ್ಥಿಗಳು ಎಲ್ಲ ಅಂದ್ರೆ ಸಣ್ಣ ಹುಡುಗರು ಎಲ್ಲರೂ ಕೂಡ್ಕೊಂಡು ಮಠದೊಳಗೆ ಕೂಡ್ತಿದ್ದೆವು. ಅಲ್ಲೊಂದು ಡಬ್ಬಿ ಮಾಡಿದ್ರು ಅವರು. ನಿಮ್ಗೇನು ನಿಮ್ಮ ಪಾಲಕರು ಖರ್ಚಿಗೆ ಕೊಡ್ತಾರೆ, ನಿಮ್ಗೆ 4 ಆಣೆ ಕೊಡಲಿ 8 ಆಣೆ ಕೊಡಲಿ. ಆವಾಗ 8 ಆಣೆ 4 ಆಣೆ ಇದ್ದು ಅಂದರೆ 25 ಪೈಸೆ 50 ಪೈಸೆ ₹1 ಇವೇನು ಕೊಟ್ಟಿದ್ರು ಆ ಡಬ್ಬಿ ಒಳಗೆ ಪ್ರತಿ ಸೋಮವಾರ ಬಂದು ಹಾಕಬೇಕು. ಮತ್ತು ಅಲ್ಲಿ ದಿನಾಲೂ ಒಂದೊಂದು ಹೊಸ ವಚನ ಕಲಿಬೇಕು. ಆವಾಗಿನ ಕಾಲದಾಗ ನಾವು ಅವಾಗ ಆ ಬಾಲಕ ಸಂಘ ಹೋಗಿ ಮುಂದೆ ತರುಣ ಸಂಘ ಆಯಿತು. ಆಮೇಲೆ ವಿದ್ಯಾವರ್ಧಕ ಸಂಘ ಆಯಿತು. ಆ ವಿದ್ಯಾವರ್ಧಕ ಸಂಘದ ಜೊತೆಗೆ ನಾವು ಅವಾಗ ನಮ್ಮ ಕಾಲೇಜಿನಾಗ ನಾವು ಕಲಿತಿದ್ದೆವು. ಎಲ್ಲರೂ ನಾವು PUC ಮುಗಿಸಿ PUCಗೆ ಇದ್ದೆವು. ನಾವು PUC ವಿದ್ಯಾವರ್ಧಕ ಸಂಘ ಪ್ರಾರಂಭ ರಿಜಿಸ್ಟ್ರೇಷನ್ ಆದಮೇಲೆ ಮುಂದೆ ಕಾಲೇಜಿನಾಗ ಇದ್ದಾಗ ನಾವು ಈ ಕಾಲೇಜ್ ಇದು ಹೈಸ್ಕೂಲ್ ಪ್ರಾರಂಭ ಮಾಡಿದ್ದೆವು. ನಾವು ಅಂದ್ರೆ ಸುಮಾರು 84-85 ಒಳಗೆ ನಮ್ಮ ಹೈಸ್ಕೂಲ್ ಸ್ಟಾರ್ಟ್ ಮಾಡಿದ್ದೆವು ನಾವು. ಆವಾಗ ಸ್ಟಾರ್ಟ್ ಮಾಡುವಾಗ ನಮಗೆ ಬಿಲ್ಡಿಂಗ್ ಭಾಳ ಅವಶ್ಯಕತೆ ಇತ್ತು. ಬಿಲ್ಡಿಂಗ್ ಇದ್ದಿದ್ದಿಲ್ಲ. ಪ್ರೈಮರಿ ಸ್ಕೂಲ್ನಾಗ 1-2 ಕ್ಲಾಸ್ ನಡೆಸ್ತಿದ್ದೆವು. ಅಲ್ಲೊಂದು ಕೋಳಿ ಸಾಕಾಣಿಕೆದು ಒಂದು ಗೂಡು ಇತ್ತು, ಅದು ಪತ್ರ ಸಾಕಿದ್ದು, ಅಲ್ಲಿ ಒಂದು ಕ್ಲಾಸ್. ಆಮೇಲೆ ಹಿಂಗೆ 3 ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೆವು ನಾವು. ಹಂಗೆ ಬರ್ತಾ ಆಮೇಲೆ ಮೊದಲು ಫಸ್ಟ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ದಾಗ ಅವಾಗ ಶಿವಾನಂದ ಪಾಟೀಲ್ರು ಅವಾಗಿನ MLA ಇದ್ದರು. ಆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ದಾಗ ₹4 ಲಕ್ಷ ಹಾಕಿ ಕೊಟ್ಟರು. ಅದರಿಂದ ನಾವು 4 ರೂಮ್ ಆವಾಗ ಕಟ್ಕೊಂಡು ಅವಾಗ ಸ್ಟಾರ್ಟ್ ಆಗಿದ್ದು. ಇವತ್ತಿನ ಸುಮಾರು ಒಂದು 20-25 ರೂಮ್ಸ್ ಅದಾವೆ ಸದ್ಯಗೆ. ಮತ್ತು ಹೊಸ 4 ರೂಮ್ ಕಟ್ಟಿದ್ದೆವು. ಈಗ ಪ್ರಸ್ತುತ ಮಕ್ಕಳು ಅಂದರೆ ಎಲ್ಲ ಟೋಟಲ್ ಅಂದರೆ 8ನೇ ತರಗತಿಯಿಂದ ಅಥವಾ ಇದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಎಷ್ಟು ಮಕ್ಕಳು ಈಗ ವಿದ್ಯಾರ್ಜನೆ ಮಾಡ್ತಾಯಿದ್ದಾರೆ? ಮೊದಲಿಗೆ ನಾವು ಹೈಸ್ಕೂಲ್ ಸ್ಟಾರ್ಟ್ ಮಾಡಿದೆವು. ಆವಾಗಿನಿಂದ ಆನ್ ಆನ್ ಎವರೇಜ್ ಅಂದ್ರೆ ಸುಮಾರು ಹೈಸ್ಕೂಲ್ದಾಗ ವಿದ್ಯಾರ್ಥಿಗಳು 300-350 ಯಾವಾಗಲೂ ಅದಾರ ಹೈಸ್ಕೂಲ್ ಒಳಗೆ. ಬರ್ತಾ ಈಗ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಸ್ವಲ್ಪ ಕಡಿಮೆ ಅಂತಂದರೆ 50 ವೇರಿಯೇಷನ್ ಆಗ್ತಿರ್ತೈತಿ. 300 ಅರೌಂಡ್ 300 ಅಂತೂ ಇದ್ದಾರೆ. ಆಮೇಲೆ ಮುಂದೆ ನಾವು ಪ್ರೈಮರಿ ಸ್ಕೂಲ್ ಸ್ಟಾರ್ಟ್ ಮಾಡಿದೆವು. 94-95 ಒಳಗೆ 84-85 ಹೈಸ್ಕೂಲು, 94-95ದಾಗ ಪ್ರೈಮರಿ ಸ್ಕೂಲು. ಅವೆರಡೂ ಗೌರ್ಮೆಂಟ್ ಅನುದಾನಿತವಾಗಿ ನಡೀತಾವೀಗ. ಆಮೇಲೆ ಈಗ ಕಾಲೇಜ್ ಸುಮಾರು 2012ರಿಂದ ಪ್ರಾರಂಭ ಮಾಡಿದೆವು. ಫಸ್ಟ್ ಆರ್ಟ್ಸ್ ಸ್ಟಾರ್ಟ್ ಮಾಡಿದೆವು. ನಂತರ ಒಂದು 2-3 ವರ್ಷ ಆದಮೇಲೆ ಕಾಮರ್ಸ್ ಸ್ಟಾರ್ಟ್ ಮಾಡಿದೆವು. ಈಗ ಅವು ಸುಮಾರು 200 ತನಕ ವಿದ್ಯಾರ್ಥಿಗಳು ಇವತ್ತು ವ್ಯಾಸಂಗ ಮಾಡ್ತಾರೆ. ಈ ಪ್ರೈಮರಿ ಸ್ಕೂಲ್ನಾಗ ಈ ಸದ್ಯದ ಪರಿಸ್ಥಿತಿ ಒಳಗೆ 250 ಅಲ್ಲಿ ಇದು ಹೈಸ್ಕೂಲ್ ಒಳಗೆ 250 ಅಬೌವ್ 250 ಹೆಚ್ಚಿದ್ದಾರೆ. ಆಮೇಲೆ ಪ್ರೈಮರಿ ಸ್ಕೂಲ್ 350 ಮೇಲ್ಪಟ್ಟ ವಿದ್ಯಾರ್ಥಿಗಳು ಇವತ್ತು ವ್ಯಾಸಂಗ ಮಾಡ್ತಿದ್ದಾರೆ. ಮತ್ತು ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳಿಗಾಗಿ ಮತ್ತು ಶಿಕ್ಷಣಗೋಸ್ಕರ ಏನಾದರೂ ಅಭಿವೃದ್ಧಿ ಯೋಜನೆಗಳು ಮತ್ತು ಏನಾದರೂ ಪ್ಲ್ಯಾನ್ಗಳು ಹೊಸ ಏನು ಇದಿರ್ಬೋದು ತಮಗೆ? ಅಂದರೆ ಈ ಥರ ಮಾಡಿದರೆ ನಮಗೆ ಮಕ್ಕಳಿಗೆ ಇನ್ನಷ್ಟು ಉನ್ನತ ವ್ಯಾಸಂಗನ ಕೊಡ್ಬೋದು ಅಂಥೇಳಿ ಏನಾದರೂ ನೀವು ಆಯೋಜನೆಗಳನ್ನು ಮಾಡಿದಿರಿ, ಪ್ಲ್ಯಾನ್ಗಳು ಇದ್ದರೆ? ಈ ವಿದ್ಯಾರ್ಥಿಗಳಿಗೆ ಈ ಪ್ರೊಜೆಕ್ಟರ್ ಮುಖಾಂತರ ಹುಡುಗರಿಗೆ ವಿದ್ಯಾರ್ಜನೆ ಮಾಡಲಿ ಅಂದ್ರೆ ಆಡಿಯೋ ವಿಜುವಲ್ ಕಲಿಕೆ ಅಂದರೆ ದೃಶ್ಯ ಮಾಧ್ಯಮದಿಂದ ಮತ್ತು ಹೇಳಿಕೆ ಮಾಧ್ಯಮದಿಂದ ವಿದ್ಯಾರ್ಥಿಗಳಿಗೆ ಮನದಟ್ಟನೆ ಆಗ್ತದೆ ತಿಳ್ಕೊಂಡು ಪ್ರೊಜೆಕ್ಟರ್ ತಂದು ಕೆಲವೊಂದು ವಿಜ್ಞಾನದ ಮತ್ತು ಯಾವ ಇಂಪಾರ್ಟೆಂಟ್ ವಿಷಯಗಳಿರ್ತಾವೆ ಪ್ರೊಜೆಕ್ಟರ್ ಮುಖಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆವು. ಕಂಪ್ಯೂಟರ್ ಅದ. ಆಮೇಲೆ ಪ್ರತಿ ವರ್ಷ
ಸಾಂಸ್ಕೃತಿಕವಾಗಿ ವೈಜ್ಞಾನಿಕವಾಗಿ ಕೆಲವು ಕಾರ್ಯಕ್ರಮಗಳನ್ನ ಹಾಕ್ಕೊಳ್ತಿದ್ವಿ ನಾವು ಹೈಸ್ಕೂಲ್ದಲ್ಲಿ, ಕಾನ್ವೆಂಟ್ದಾಗ, ಪ್ರೈಮರಿ ಸ್ಕೂಲ್ದಲ್ಲಿ, ಕಾಲೇಜಲ್ಲಿ. ಸುಮಾರು ಹೋದ ಸಲ ಒಂದು ಸಲ ಗಣಿತ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ಗಣಿತದ ಏನೇನು ಹೊಸ ಹೊಸ ಆವಿಷ್ಕಾರಗಳು ಆಗಿರ್ತಾವೆ ಅದನ್ನು ಹುಡುಗರಿಗೆ ಮನದಟ್ಟನೆ ಆಗಲಿ ಅಂತ ಗಣಿತ ಮಾಡಿದೆವು. ವಿಜ್ಞಾನದಲ್ಲಿ ವಿಜ್ಞಾನ ಮೇಳ ಮಾಡಿದೆವು. ಆಮೇಲೆ ಸಿರಿಧಾನ್ಯ ಹುಡುಗರಿಗೆ ಸಿರಿಧಾನ್ಯಗಳ ಪ್ರಯೋಜನ ಏನೈತಿ ಅಂತ ತಿಳ್ಕೊಂಡು 1 ವರ್ಷ ಸಿರಿಧಾನ್ಯಗಳ ಮೇಳ ಮಾಡಿ ಆ ಹುಡುಗರಿಗೆ ಅದರ ಆಹಾರ ಪದಾರ್ಥಗಳು ಏನಾಗ್ತಾವೆ, ಅದರಿಂದ ನಮ್ಮ ದೇಹದ ಮೇಲೆ ಏನು ಪರಿಣಾಮ ಆಗ್ತೈತಿ, ಅದು ತಿನ್ನಬೇಕು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ. ಅಂದರೆ ಇವತ್ತಿನ ದಿನಮಾನದಲ್ಲಿ ಎಲ್ಲರೂ ಬ್ರೆಡ್, ಬೇಕ್ರಿ ಐಟಮ್ಗೆ ಹೋಗ್ತಾರೆ. ಅದನ್ನು ಬಿಟ್ಟು ಹುಡುಗರು ಇವತ್ತಿನ ದಿವಸ ಸಿರಿಧಾನ್ಯ ಮತ್ತು ಮೊದಲಿನ ಆಹಾರ ಪದ್ಧತಿ, ಆಮೇಲೆ ಮೊದಲಿನಿಂದ ನಮ್ಮ ಕೆಲವು ಹುಡುಗರಿಗೆ ಇವು ಕುಟ್ಟುದು ಬೀಸೋದು ಇತ್ತಿದ್ದು ಹೊಸದಾಗಿ ಅನಿಸ್ಲಕತ್ತೆ. ಯಾಕಂದ್ರೆ ಮಿಕ್ಸರ್ ಗ್ರೈಂಡರ್ ಬಂದ ಬಳಿಕ ಆಮೇಲೆ ಹಂತಿ ಮಾಡ್ತಿದ್ರು, ನಮ್ಮಲ್ಲಿ ಹಂತಿ ಕಣ ಮಾಡ್ತಿದ್ರು. ಅವು ಯಾವ ಹುಡುಗರಿಗೆ ಗೊತ್ತಿಲ್ಲ. ಆಮೇಲೆ ಕಡ್ಗೊಳ್ಳಿಂದ ಮಜ್ಜಿಗೆ ಕಡಿದು ಅವು ಗೊತ್ತಿದ್ದಿಲ್ಲ. ಇವತ್ತು ಕುಂಬಾರ್ಕಿ ಅವು ಎಲ್ಲ ನಶಿಸಿ ಹೋದಂಗೆ ಆಗ್ಯಾವ ಆಲ್ಮೋಸ್ಟ್. ಅವು ಹೆಂಗೆ ಮಾಡ್ತಿದ್ರು ಅನ್ನೋ ಬಗ್ಗೆ ಜ್ಞಾನ ಇದ್ದಿದ್ದಿಲ್ಲ. ಅವುಗಳನ್ನ ಮಾಡೆಲ್ಗಳನ್ನು ಮಾಡಿ ಹುಡುಗರಿಗೆ ತಿಳಿಸ್ತಾರೆ. ತಿಳಿಸುವಂಥ ಕಾರ್ಯಕ್ರಮ ಹಾಕೋದು ಬಂದಿದ್ದೀವಿ ಇಲ್ಲಿವರೆಗೆ. ನಮ್ಮಲ್ಲಿ ಒಳ್ಳೆಯ ಸ್ಟಾಫ್ ಐತಿ. ಪ್ರೈಮರಿ ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಹೈಸ್ಕೂಲ್ ಆಗಲಿ ಒಳ್ಳೆಯ ಸ್ಟಾಫ್ ಐತಿ. ಅವರು ಭಯಂಕರ ಪ್ರಯತ್ನ ಪಟ್ಟು ಅವರು ಹುಡುಗರಿಗೆ ವಿದ್ಯಾಭ್ಯಾಸ ಅವ್ರಿಗೆ ಕಲಿಸಲು ಅವ್ರ ಪಾತ್ರ ಭಾಳ ಮಹತ್ವದೈತಿ. ಹೋದ ಸಲ ನಮ್ಮಲ್ಲಿ 2 ವರ್ಷದ ಹಿಂದೆ ನಮ್ಮೂರಿನ ಒಂದು ವಿದ್ಯಾರ್ಥಿನಿ ರಾಜ್ಯಕ್ಕೆ 10ನೇ ರ್ಯಾಂಕ್ ಬಂದಳು ಕಾಲೇಜ್ದಾಗ. ಇಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ರ್ಯಾಂಕ್ ಬಂದಳು. ಆಮೇಲೆ ಎಲ್ಲ ಹುಡುಗರು ಆಲ್ಮೋಸ್ಟ್ ಹೆಣ್ಮಕ್ಳು ಹೆಚ್ಚು ಡಿಸ್ಟಿಂಕ್ಷನ್ ಮೇಲ್ಪಟ್ಟಿನ ಆಗ್ಯಾರ ಅಂತ. ಈಗ ಯಾವ ಹುಡುಗರನ್ನ ಫೀಡ್ಬ್ಯಾಕ್ ತೊಗೊಂಡ್ರೆ, ಅಲ್ಲಿ ಪೇರೆಂಟ್ಸ್ ಫೀಡ್ಬ್ಯಾಕ್ ತೊಗೊಂಡಿದ್ರೆ ಈ ಸಂಸ್ಥೆ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಐತಿ. ಇದು ಇನ್ನೂ ನಾವು ಮುಂದಿನ ವಿಚಾರ ITI ತರಬೇಕು, ನರ್ಸಿಂಗ್ ತರಬೇಕು, ಇವೆಲ್ಲ ಕೆಲವೊಂದು ವಿಚಾರಗಳು ಇಟ್ಕೊಂಡಿದ್ದೆವು. ಒಂದು ಸ್ವಲ್ಪ ಆರ್ಥಿಕ ಸ್ಥಿತಿ ನೋಡ್ಕೊಂಡು ನಾವು ಮುಂದಿನ ಹೆಜ್ಜೆ ಇಡಬೇಕಂತೇಳಿ ವಿಚಾರ ಮಾಡಿದ್ದೆವು ನಾವು. ಒಳ್ಳೆಯದಾಗಲಿ. ಈ ಶಿಕ್ಷಣ ಸಂಸ್ಥೆ ಪರಮ ಪೂಜ್ಯ ಆದಂಥ ಲಿಂಗೈಕ ಚನ್ನವೀರೇಶ್ವರ ಮಹಾಸ್ವಾಮಿಗಳು ಅಂದರೆ ಹುಬ್ಬಳ್ಳಿ ಎರಡೆತ್ತಿನ ಮಠ ಹಾಗೂ ನಿಡೋನಿಯ ವಿರಕ್ತ ಮಠ, ಈ ಎರಡೂ ಮಠಾಧೀಶರಾಗಿದ್ದರು. ಅವರ ಒಂದು ಹೆಸರಿನ ಅಡಿಯಲ್ಲಿ ಈ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿ ಪಥ ಸಾಗಲಿ, ಇನ್ನಷ್ಟು ವೈದ್ಯಕೀಯ ಮತ್ತು ತಾಂತ್ರಿಕ ಟೆಕ್ನಾಲಜಿ ಇನ್ನಷ್ಟು ಎಲ್ಲ ಒಂದು ಶಿಕ್ಷಣ ಕ್ರಾಂತಿಯನ್ನು ಮಾಡಲಿ ಅನ್ನೋದು ನನ್ನ ಉದ್ದೇಶ. ನಾನು ಹೇಳಿದೆ, ನಾವು ಡಬ್ಬಿ ಒಳಗೆ ದುಡ್ಡು ಹಾಕ್ತೀವಿ. ಆಗಿನ ಟೈಮ್ದಾಗ 35,000 ರೂಪಾಯಿ ನಾವು ಗೋಳೆ ಮಾಡಿದ್ದೆವು, ಕೂಡಿ ಹಾಕಿದ್ದು ಸ್ಟಾರ್ಟಿಂಗ್. ನಾವು ಮಠದಾಗೇ ಆ ಡಬ್ಬಿ ಒಳಗೆ ಕೂಡಿ ಹಾಕಿದ್ದ ಹಣ 35,000. ಆ 35,000 ತೊಗೊಂಡನ ನಮ್ಮ ಹಿರಿಯರ ಹತ್ರ ಹೋದೆವು ನಾವು. ಕುಲಕರ್ಣಿಯರು ಇದ್ದರು, ಸಾವ್ಕಾರ ಇದ್ದರು. ಅವ್ರ ಹತ್ರ ಹೋದಾಗ ಅವ್ರ ರಘುಕವಿ ಸರ್ ಇದ್ದರು, ಇನ್ನೂ ರಾಚಪ್ಪ ಶೆಟ್ರು, ಶಿವ ಶೆಟ್ರು ಎಲ್ಲರೂ ಹಿರಿಯರು. ಇಲ್ಲ ಇದೊಂದು ನಮ್ಮಲ್ಲಿ ಹೈಸ್ಕೂಲ್ ಮಾಡಿದ್ರೆ ಒಳ್ಳೇದಾಕೈತೆ, ನಾವು ದುಡ್ಡು ಕೊಡ್ತೀವಿ ತಂದ್ಕೊಳ್ಳೆ ಅವ್ರು ನಮ್ಗೆ ಸಹಕಾರ ಕೊಟ್ಟರು. ನಮ್ಮ ಜೊತೆಗೆ ಅವರು ಓಡಾಟ ಮಾಡಿದರು. ಈ ಸಂಸ್ಥೆ ಆಗಲಿಕ್ಕೆ ಅವರು ಕಾರಣೀಭೂತಿರ್ತಾರೆ. ಇದ್ರಾಗ ನಾವು ಅವಾಗ ಏನು ನಾವು ಬಾಲಕ ಸಂಘದಾಗ ಇದ್ದೆವು, ಇವತ್ತಿನ ತನಕ ವಿದ್ಯಾವರ್ಧಕ ಸಂಘದಾಗ ನಾವೇ ನಡೆಸ್ಕೊಂಡು ಬಂದಿದ್ದೆವು. ಯಾವುದೂ ಆತಂಕಗಳಿಲ್ಲ, ಯಾವುದೂ ಅವ್ಯವಹಾರಗಳಿಲ್ಲ, ಯಾವುದೂ ಇಲ್ಲಿ ಮುಚ್ಚುಮರೆ ಇಲ್ಲ. ಯಾವುದೇ ಜಾತಿ ಆಗಲಿ ಅಥವಾ ರಾಜಕೀಯ ಆಗಲಿ ಆ ಗ್ರೌಂಡ್ ಹೊರಗೆ ಇಟ್ಟಿದ್ದೇವೆ. ಒಳಗಿಲ್ಲಿ ಯಾವುದೂ ಅದನ್ನು ತಂದಿಲ್ಲ. ಅದನ್ನು ನಾವು ಪಾಲಿಸ್ಕೊಂಡು ಬಂದಿದ್ದೆವು. ಇನ್ನು ಮುಂದೆ ನಾವು ಜೀವಂತ ಇರೋರಿಗೆ ಅದನ್ನು ಪಾಲಿಸ್ಕೊಂಡು ಹೋಗ್ತೀವಿ.
ಎಷ್ಟನೇ ತರಗತಿ ಮಕ್ಕಳು ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ನೀವು ಹೇಳಿ, ನಿಮ್ಮ ಹೆಸರು ಹೇಳಿ. ಶಿವಾನಿ ಪಾಟೀಲ್. ಹಾಂ, ಮುಂದೆ ಕೂತ್ಕೊಳ್ಳಿ. ಏನು ಮಾಡಿದ್ದೀರಿ ನೀವು? ಆಣೆಕಟ್ಟು. ಯಾವುದು? ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು. ಏನು ಇದ್ರದ್ದು ಮಹತ್ವ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಕೃಷ್ಣಾ ನದಿಯ ಉಪನದಿಗಳು ಭೀಮಾ, ಮಾಸಿ ಮತ್ತು ಘಟಪ್ರಭಾ, ಮಲಪ್ರಭಾ ಇದನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದರಲ್ಲಿ 26 ಕೋಣೆಗಳು ಕ್ಲಸ್ಟರ್ಗಳು ಇವೆ. ನೀವೇನು ಮಾಡಿದಿರಿ? ಎಷ್ಟನೇ ಕ್ಲಾಸ್? 10ನೇ ಕ್ಲಾಸ್ ತಾಜ್ ಮಹಲ್ ಮಾಡಿದ್ದೇವೆ. ಹಾಂ ರೀ, ಇದನ್ನು ಶಾಜಹಾನ್ ಕಟ್ತಾನೆ ರೀ. ಮೊಘಲ ಚಕ್ರವರ್ತಿ ಶಾಜಹಾನ್ ಕಟ್ತಾನೆ ರೀ. ಅವನ ಪತ್ನಿಯಾದ ಮಮತಾಜ್ ಮಹಲ್ನ ನೆನಪಿಗೆ ಕಟ್ತಾಳೆ. ಮಮತಾಜ್ ಮಹಲ್ ಜೂನ್ 17, 1631 ಮರಣ ಹೊಂತಾಳೆ ರೀ. ಆಗ ತಾಜ್ ಮಹಲ್ ಕಟ್ಟಕ್ಕೆ ಶಾಜಹಾನ್ ಪ್ರಾರಂಭ ಮಾಡಿ 1632 ಪ್ರಾರಂಭ ಮಾಡಿ 1653 ಪೂರ್ಣಗೊಳಿಸ್ತಾನೆ ರೀ. ಇದು ಉತ್ತರ ಪ್ರದೇಶದ ಆಗ್ರಾದ ಯಮುನಾ ನದಿಯ ದಡದಲ್ಲಿದೆ. ಹವಾಮಾನ ಬದಲಾವಣೆ ಮಾಡಿದೆ. ಹಸಿರು ಭೂಮಿ, ಹೊರ ಭೂಮಿ ರೀ. ಇದು ಒಣ ಭೂಮಿಯಲ್ಲಿ ರಾಜಸ್ಥಾನದಲ್ಲಿ ಕಂಡು ಬರ್ತೈತಿ. ಹವಾಮಾನ ಬದಲಾವಣೆ ರೀ. ಮಳೆ ಆದ್ರೆ ಹಂಗಿರ್ತೀವಿ, ಮಳೆ ಆಗ್ಲಿಕ್ಕೆ ಹಂಗಿರ್ತೈತಿ. ಭೂಮಿ ಸೌರಮಂಡಲದಲ್ಲಿ 9 ಗ್ರಹಗಳ ಬಗ್ಗೆ ಮಾಡಿದ್ರಿ. ಎಷ್ಟನೇ ಕ್ಲಾಸ್? 10th ಕ್ಲಾಸ್. ನೀವೇನು ಮಾಡಿದಿರಿ? ವಿಧಾನಸಭಾ ಮಾಡಿರಿ. ಇದು ಬೆಂಗಳೂರಿನಾಗ. ಇದ್ರ ಇನ್ನೊಂದು ಹೆಸರು ಶಕ್ತಿ ಸೌಧ ರೀ. ಶಕ್ತಿ ಸೌಧ. ಎಷ್ಟು ಇದರದ್ದು ಏನು ನಿರ್ಮಾಣ ಆಗಿದ್ದು ಯಾವಾಗ? 1951 ಜುಲೈ 13 ಇದನ್ನು ಶಂಕುಸ್ಥಾಪನೆ ಮಾಡ್ತಾರೆ ಜವಾಹರ್ಲಾಲ್ ನೆಹರು. ಹಾಂ ರೀ. ಇದನ್ನು ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತನವರ ಆಡಳಿತ ಅವಧಿಯಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ. ಇದು 1952 ಹಿಡಿದ ಸುಮಾರು ಪೂರ್ಣಗೊಳ್ಳಕ್ಕೆ 4 ವರ್ಷ ತಗೋತಾರೆ ಪೂರ್ಣಗೊಳ್ಬೇಕಾಗಿ. ಇದರ ಒಟ್ಟು ಉದ್ದ 720 ಅಡಿ ಮತ್ತು ಅಗಲ 360 ಅಡಿ. ಇದು ಒಟ್ಟು 172 ಕೊಠಡಿಗಳನ್ನು ಹೊಂದಿದೆ. ಇದು ಇಂಡೋ ದಾರ್ಶನಿಕ್ ಮತ್ತು ದ್ರಾವಿಡ ಶೈಲಿಯಲ್ಲಿ ಹಲವಾರು ಅಂಶಗಳು ಕಂಡುಬರ್ತಾವೆ ರೀ. ಮತ್ತು ವಿಧಾನಸಭೆಯ ಸದಸ್ಯರ ಸಂಖ್ಯೆ 224 ಮತ್ತು ಪರಿಷತ್ತಿನ ಸದಸ್ಯರ ಸಂಖ್ಯೆ 75 ಮತ್ತು ವಿಧಾನಸಭೆಯ ಈಗಿನ ಸಭಾಪತಿಗಳು UT ಖಾದರ್ ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಗಳು ಬಸವರಾಜ್ ಹೊರಟ್ಟಿ. ನಾವು 10th ರೀ. ಇದು ಹಂಪಿ ಕಲ್ಲಿನ ರಥ ರೀ. ಇವು ಭಾರತದಾಗ 3 ಅದಾವ ರೀ. ಒಂದು ಹಂಪಿ ಒಳಗೆ ಐತ್ರಿ, ಇನ್ನೊಂದು ಒಡಿಸ್ಸಾದಾಗ ಐತ್ರಿ, ಇನ್ನೊಂದು ಒಡಿಸ್ಸಾದ ಕೊರ್ನಾಕ್ ಒಳಗೆ ಐತ್ರಿ, ತಮಿಳ್ನಾಡು ಒಳಗನ ಮಹಾಬಲಿಪುರಂದಾಗ ಐತ್ರಿ. ಇದನ್ನ ನೋಡಕ್ಕೆ ಕಲ್ಲಿನಿಂದ ಮಾಡ್ದಂಗೆ ಕಾಣ್ತೈತ್ರಿ. ಆದರೆ ಇದು ಗ್ರಾಫೈಟ್ಸಿಂದ ಮಾಡಿರ್ತಾರೆ ರೀ. ಇದ್ರೊಳಗೆ ಪ್ರತಿಯೊಂದು ಕಂಬದಾಗ ಒಂದೊಂದು ಸಂಗೀತದ ನಾದಗಳು ಇರ್ತಾವ್ರಿ. ಇದನ್ನಲ್ಲಿರುವಂಥದ್ದು ಯಾವ್ದು ಮಂದಿರ ಅಂತಾರೆ? ಇನ್ನೊಂದು ಏನು ಹೆಸರು ಅದಕ್ಕೆ? ಕೋನಾರ್ಕದ ಸೂರ್ಯ ದೇವಾಲಯ. ಕಪ್ಪು ಕಲ್ಲಿಂದ ಮಾಡಿದ್ದಾರೆ. ಎಷ್ಟನೇ ಕ್ಲಾಸ್? 10th. ನೀವು ಏನು ಮಾಡಿದ್ರಿ? ಗೋಳಗುಮ್ಮಟ 1659 ನಿರ್ಮಿಸಲಾಯ್ತು ರೀ. ಎಷ್ಟು ಆಗಲ್ಲ? 39 ಅಡಿ ಉದ್ದ ಇದೆ ಇದು. ಮತ್ತು ವಾಸ್ತುಶಿಲ್ಪಿಗಳು ಯುಕಟ್ ಮತ್ತು ಡುಕರ್ ಎಂಬ ವಾಸ್ತುಶಿಲ್ಪಿಗಳು ಇದನ್ನು ನಿರ್ಮಿಸಿದ್ದಾರೆ. ಪ್ರಮುಖ ಸಂಗತಿ, ಈ ಸ್ಮಾರಕಗಳು 2014ರಲ್ಲಿ ಈ ವಿಶ್ವದ ಪರಂಪರೆ ತಾನಾಗಲು ಯುನೆಸ್ಕೋ ತನ್ನ ತಾತ್ಕಾಲಿಕ ನಿರ್ಮಿಸಿದ್ದಾನೆ. ನೀವು ಯಾವ್ದು ಮಾಡಿದಪ್ಪ? ಇದರಿ ಗುಳುಮಟ ಮಾಡೀವ್ರಿ. ಇಲ್ರಿ, 2 5 ಜನ ಕೂಡಿ ಮಾಡಿ. ಗೋಳ್ಗುಮ್ಮಟ ರೀ ಕರ್ನಾಟಕದಾಗ ವಿಜಯಪುರದಲ್ಲಿ 17ನೇ ಶತಮಾನದ ಸ್ಮಾರಕ ಆಗೈತ್ರಿ. ವಿಶೇಷತೆ ರೀ, ಇದು ನಾವು ಒಂದು ಸತಿ ಕೂದ್ರೆ 7 ಸತಿ ಬಾರಿ ಮಾತಾಡ್ತೈತ್ರಿ. ವರ್ಡ್ ವಿಸ್ಪರಿಂಗ್ ಗ್ಯಾಲರಿ ಒಂದ್ಸಲಿ ಪ್ರತಿಧ್ವನಿಸುವಂತ ಗ್ಯಾಲರಿ ಭಾರತದಲ್ಲಿ ಏಕೈಕ. ಇದು ಮಾನವ ನಿರ್ಮಿತದ ವಿಶ್ವದಲ್ಲಿ 2ನೇಯ ಮಾನವ ನಿರ್ಮಿತ ಸ್ಮಾರಕ ಆಗೈತಿ. ಗೋಳ್ಗುಮ್ಮಟ ವ್ಯಾಸ 39 ಮೀಟರ್ ಆಗೈತೆ ರೀ. ಗೋಳ್ಗುಮ್ಮಟ ರೀ ಒಳಗೆ ನಿಂತು ಕೂಗಿದ್ರೆ 37 ಮೀಟರ್ ನಿಂದ್ರೂ ಸ್ಪಷ್ಟವಾಗಿ ಕೇಳಿಸ್ತೈತೆ ರೀ. ಜ್ವಾಲಾಮುಖಿ 10th. ಮಕ್ಕ ಮಾಡಿ
ಏನಿದು ಮಕ್ಕಾ ಮದೀನಾ ಅಂದರೆ? ಮಕ್ಕಾ ಮದೀನಾ ಅಂದರೆ ಇಸ್ಲಾಮದ ಪವಿತ್ರ ಸ್ಥಳವಾಗಿದೆ. ಜಾರಿ ಮಾಡಿಲ್ಲ. ಮಕ್ಕಾ ನಗರವು ಇಂದಿನ ಸೌದಿ ಅರೇಬಿಯಾದ ಹಿಜಾಜ್ ಪ್ರದೇಶದಲ್ಲಿದೆ. ಇದು ಇಸ್ಲಾಂ ಧರ್ಮದ ಪವಿತ್ರ ಸ್ಥಳವಾಗಿದೆ. ಏನು ನಿಮ್ಮದು ಕಾನ್ಸೆಪ್ಟು? ಫಾರ್ಮಿಂಗ್ ಅಂದರೆ ರೈತ ಫಾರ್ಮಿಂಗ್ ಕೃಷಿ ಏನು ವಿಶೇಷ ಇದೆ ಇದರಲ್ಲಿ? ರೈತರು ನಮ್ಮ ದೇಶದ ಬೆನ್ನೆಲುಬು. ಕೃಷಿಯು ಆಹಾರ, ಉದ್ಯೋಗ ಮತ್ತು ಜೀವನ ಅಗತ್ಯವಾಗಿದೆ. ನೀವೇನು ಮಾಡಿದ್ರಿ? ರಾಜ್ಯ ಮತ್ತು ರಾಜಧಾನಿಗಳು. ಯಾವ ಥರ ಮಾಡಿದ್ರಿ? ಇಲ್ಲಿ ರಾಜ್ಯದವರು ಯಾವ ಥರ ಓದಬೇಕು ಅಂತ ಹಿಂದೆ ಆದಮೇಲೆ ಸ್ಟೇಟ್ ಯಾವುದು? ಕರ್ನಾಟಕ. ಅದನ್ನ ಪೂರ್ತಿ ಎಲ್ಲ ತೋರಿಸ್ಬೇಕು. ಅದಕ್ಕೆ ಹೇಳತ್ತಲ್ಲ. ಬ್ಯಾಂಕ್ ತಯಾರು ಮಾಡೀವ್ರಿ. ಹಾಂ ರೀ. ನಿಡೋಣಿಯೊಳಗೆ ಒಂದು ಹೊಸ ಹುದ್ದೆ ಬ್ರಾಂಚ್ ಓಪನ್ ಮಾಡಿದ್ವಿ. ಹಾಂ ರೀ. ಏನದು ವಿಶೇಷ? ಭಾರತದಲ್ಲಿ ಬ್ಯಾಂಕಿಂಗ್ ಸುಧಾರಣೆಗಳ ಪಿತಾಮಹ ಎಂದು ಎಂ ನರಸಿಂಹ ಅವರನ್ನು ಕರೆಯಲಾಗುತ್ತದೆ. ಬ್ಯಾಂಕ್ ಎಂದರೆ ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಆಗಿದೆ. ಬ್ಯಾಂಕ್ಗಳಲ್ಲಿ 6 ವಿಧಗಳು ಅದಾವ್ರಿ. ಒಂದನೇದು ಭಾರತೀಯ ಕೇಂದ್ರ ಬ್ಯಾಂಕ್ ರೀ, ಎರಡನೇದು ವಾಣಿಜ್ಯ ಬ್ಯಾಂಕು, ಮೂರನೇದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ರೀ, ನಾಲ್ಕನೇದ ಭೂ ವ್ಯವಸಾಯ ಬ್ಯಾಂಕ್ ರೀ, ಐದನೇದ ಸ್ಥಳೀಯ ಬ್ಯಾಂಕ್ ರೀ, ಆರನೇದ ಸಹಕಾರಿ ಬ್ಯಾಂಕ್ ರೀ. ಈ ಬ್ಯಾಂಕ್ ರೀ 1995ರಲ್ಲಿ ಸ್ಥಾಪನೆ ಮಾಡ್ಯಾರ ರೀ. ATM ಅಂದ್ರೆ ರೀ ಅಂದ್ರೆ ರೀ ಆಟೋಮೇಟೆಡ್ ಟೇಲರ್ ಮಷಿನ್ ರೀ. ಇದನ್ನ ರೀ ಎಷ್ಟ್ರಾಗ ಕಂಡು ಹಿಡ್ದಾರ ಅಂದ್ರೆ ರೀ 1967ರಾಗ ಕಂಡು ಹಿಡ್ದಾರ. ಇದು ನಮ್ಮದು 10th ರೀ. ಬ್ಯಾಂಕಿಂದ ಇದು ಐತ್ರಿ ವಿವರಣೆ. ಉಳಿತಾಯ ಖಾತೆನ ವಿದ್ಯಾರ್ಥಿಗಳು ತೆಗಿತಾರೆ, ಚಾಲ್ತಿ ಖಾತೆನ ವ್ಯಾಪಾರಸ್ಥರು ತೆಗಿತಾರೆ. ಮತ್ತು ಈ ಕಾರ್ಡ್ ಐತಲ್ರಿ, ಡೆಬಿಟ್ ಕಾರ್ಡ್ ಐತಲ್ರಿ, ವ್ಯಾಪಾರಸ್ಥರಿಗೆ ಸರಕು ಸಾಗಾಣಿಕೆಗೆ ಉಪಯೋಗ ಆಗ್ತೈತ್ರಿ. ಮತ್ತು ಇದು ಕ್ರೆಡಿಟ್ ಕಾರ್ಡ್ ಐತಲ್ರಿ, ವಿದ್ಯಾರ್ಥಿಗಳು ಮಾತ್ರ ಬಳಸ್ತಾರೆ. ಇದಕ್ಕೆ ನಿರ್ದಿಷ್ಟ ಕಾಲಾವಧಿ ಇರ್ತೈತ್ರಿ. ಒಂದು 24 ಗಂಟೆಗಿಂತ ಜಾಸ್ತಿ ಇದನ್ನು ಬಳಸುವಂತಿದ್ರಿ. 10th ರೀ. ನಾವು ಪರಿಸರ ಬಗ್ಗೆ ಮಾಡೀವಿ ರೀ. ಪರಿಸರ ಮಳೆಗಾಲ ಬಂದಾಗ ಹಸಿರಾಗಿರ್ತೈತ್ರಿ ಎಲ್ಲ ಥರನೂ. ಬೇಸಿಗೆ ಕಾಲದಾಗ ಈ ಥರ ಫ್ಯಾಕ್ಟ್ರಿ ಎಲ್ಲ ಚಾಲು ಆಕೇಶಿಂದ ಹಿಂಗೆ ಪರಿಸರ ಎಲ್ಲ ಹಾಳಾಗಿರ್ತೈತ್ರಿ. ಅದಕ್ಕೆ ನಮ್ಮ ಗಿಡ ಮರಗಳು ಜಾಸ್ತಿ ಬೆಳೆಸ್ಬೇಕ್ರಿ. ಬೆಳೆಸ್ಕೇಶಿಂದ ನಮ್ಮ ಪರಿಸರ ಎಲ್ಲ ಚಲೋತಂಗೆ ಕಾಪಾಡ್ಕೋಬೇಕು. 10th ಮಳೆ ನೀರಿನ ಸಂಗ್ರಹಣೆ. ಅಲ್ಲಿಂದ ಇಲ್ಲಿ ನೀರು ಬಂದರೆ ಇಲ್ಲಿ ಫಿಲ್ಟರ್ ಆಗಿ ಇಲ್ಲಿ ಬರ್ತಾವ್ರಿ ನೀರು. ಹಾಂ ಎಲ್ಲ ಮಾಡ್ಬೋದು, ಬೇಸಾಯಕ್ಕೂ ಮಾಡ್ಬೋದು, ಮನೆ ಬಳಕೆ ಮಾಡ್ಬೋದು. ಕ್ಲಾಸ್ ನೀವೇನು ಮಾಡಿದ್ರಿ? ದ್ವಿದಳ ಧಾನ್ಯ ಮತ್ತು ಏಕದಳ ಧಾನ್ಯಗಳು. ಧಾನ್ಯಗಳಲ್ಲಿ 2 ವಿಧಗಳು, ದ್ವಿದಳ ಮತ್ತು ಏಕದಳ. ಅವೆರಡು ಇದಕ್ಕೆ ಇವು ಉದಾಹರಣೆ. ಹೌದಾ? ಎಷ್ಟು ದಿನ ತೊಗೊಂಡಿದ್ದೀರಿ ಮಾಡಲಿಕ್ಕೆ? 30 ವರ್ಷಗಳ. ನೀವು ತಯಾರು ಮಾಡಲಿಕ್ಕೆ ಎಷ್ಟು? 4 ದಿನ. 4 ದಿನ. 4 ದಿನದಲ್ಲಿ ತಯಾರು ರೆಡಿ ಮಾಡಿದ್ದೀರಿ. ಚೆನ್ನಾಗಿ ಮಾಡಿದ್ದೀರಿ. ಕ್ಲಾಸ್ ಎಷ್ಟನೇ ಕ್ಲಾಸ್? 10th ಕ್ಲಾಸ್. ನೀವೇನು ಮಾಡಿದ್ದೀರಿ? ವಾಯುಮಂಡಲದ ವಿವಿಧ ಪದರಗಳು. ಯಾವ ಥರ? ಇದು ಭೂಮಿಯಿಂದ ಪರಿವರ್ತನಾ ಮಂಡಲ ಭೂಮಿಯಿಂದ 16 ಕಿಲೋಮೀಟರ್ ದೂರ ಇರ್ತೈತೆ. ಸಮುಷ್ಣ ಮಂಡಲ ಭೂಮಿಯಿಂದ 16 ಕಿಲೋಮೀಟರಿಂದ 50 ಕಿಲೋಮೀಟರ್ ಇರ್ತೈತೆ. ಮಧ್ಯಂತರ ಮಂಡಲ ಭೂಮಿಯಿಂದ 50 ಕಿಲೋಮೀಟರಿಂದ 80 ಕಿಲೋಮೀಟರ್ ಇರ್ತೈತೆ. ಉಷ್ಣತ ಮಂಡಲ ಅಯಾನು ಮಂಡಲ ಭೂಮಿಯಿಂದ 80 ಕಿಲೋಮೀಟರಿಂದ 400 ಕಿಲೋಮೀಟರ್ಗೆ ಇರ್ತೈತೆ. ವಾಯುಮಂಡಲ ಭೂಮಿಯಿಂದ 400 ಕಿಲೋಮೀಟರಿಂದ 10,000 ಕಿಲೋಮೀಟರ್ಗೆ ಇರ್ತೈತೆ. ಇದರಿಂದ ನಿಮ್ಗೆ ಈಜಿ ಆತ ತಿಳ್ಕೊಳ್ಳಿಕ್ಕೆ? ತಿಳ್ಕೊಳ್ಳಿಕ್ಕೆ ಈಜಿ ಆಯಿತು. ಬಂದರ ಅಂದ್ರೆ ಈಗ ಸಮುದ್ರ ತೀರದಲ್ಲಿ ಹಡಗುಗಳು ಬಂದು ನಿಲ್ಲುವುದಕ್ಕೆ ಸರಕು ಸಾಗಾಣಿಕೆ ಮಾಡಲಿಕ್ಕೆ ಬಂದರು ಎನ್ನುತ್ತಾರೆ. ಮೊದಲೇದು ಕಾಂಡ್ಲಾ ಬಂದರು ಪಶ್ಚಿಮ ದೊಡ್ಡ ಬಂದರಾಗಿದೆ. ಈ ಬಂದರು ಪೆಟ್ರೋಲನ್ನು ಆಮದು ಮಾಡಿಕೊಳ್ಳುತ್ತದೆ. ಮತ್ತು ಎರಡನೇದು ಮುಂಬೈ ಬಂದರು ದೊಡ್ಡ ರಾಸಾಯನಿಕಗಳನ್ನು ಆಮದು ಮಾಡಿಕೊಳ್ಳುತ್ತದೆ. ಇಷ್ಟೇ. ಎಲ್ಲರೂ ಕೂಡ ಮಾಡಿದ್ರಿ? ಏನಿದು? ಸಂವಿಧಾನ. ಅದೇ ಯಾವ ಥರ ಮಾಡಿದ್ರಿ? ಯಾವ ಥರ ನಮ್ಗೆ ತಿಳಿತಾ ಇಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರಿ. ಇದು 26ನೇ ನವೆಂಬರ್ 1949ರಂದು ಅಂಗೀಕರಿಸ್ತಾರೆ ರೀ. 26ನೇ ಜನವರಿ 1950ರಂದು ಜಾರಿಗೆ ತರ್ತಾರೆ ರೀ. ಇದನ್ನು ರೀ ಇದ್ರದ್ದು ತೋರಿಸಲ್ಲ ಯಾವ ಥರ ಮಾಡಿದ್ರಿ? ಇವು ಹಕ್ಕು
ಹಕ್ಕುಗಳು ರೀ. ಮಾನವ ಮೂಲಭೂತ ಹಕ್ಕುಗಳು. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು. ಇದು ಅಂದ್ರೆ ಯಾರ ಕೈಯಾಗೂ ಅಡಿಗಳಾಗಿರ್ಬಾರ್ದು ರೀ, ಎಲ್ಲ ಸ್ವತಂತ್ರವಾಗಿ ಸಿಗ್ಬೇಕಂತ ಇದು ರೀ. ಇದು ಟೇಸ್ ಕರೀದ್ರಿ ಅಂದ್ರೆ ಎಲ್ಲರಿಗೂ ಮಾತಾಡೋ ಹಕ್ಕುಗಳು ಸಿಗ್ಬೇಕು ರೀ ಅಂತ. ಇದು ಇದು ಎಲ್ಲರಿಗೂ ಸಮನಾದ ನ್ಯಾಯವನ್ನು ದೊರಕಿಸಿಕೊಡ್ತದ್ರಿ ಕೊಟ್ರಿ. ಇವು ಹಕ್ಕುಗಳು. ಈಗ ನೀವು ಮಕ್ಕಳ ಜೊತೆ ಬಂದಿದ್ದೀರಿ. ಮಕ್ಕಳ ಏನು ಪ್ರಗತಿ ಸಾಧಿಸಿದ್ರು ಅಥವಾ ಏನು ಕಲ್ತಿದ್ದಾರೋ ನಿಮಗೆ ಹೆಂಗೆ ಅನಿಸ್ತು? ಇವು ಮಕ್ಕಳ ನೀವು ಮಾಡಿದಂಥದ್ದು ನಿಮ್ಮ ಶಾಲೆ ಒಳಗೆ ನೋಡಕ್ಕೆ ಬಂದಿರಿ, ಹೆಂಗೆ ಅನಿಸ್ತು? ನಮಗೆ ತುಂಬ ಖುಷಿ ಅನಿಸ್ಲಾತತ್ ರೀ. ಆದ್ರೆ ಮುಚ್ಚೋಣಿ ಮೇಡಮ್ ಮೊದಲು ಟ್ಯಾಂಕ್ಸ್ ಹೇಳ್ಬೇಕು ರೀ. ಯಾಕಂದ್ರೆ ಈ ಪ್ರತಿಕ್ರಿಯೆಯನ್ನು ಸೃಷ್ಟಿಸಿದ ಮೇಡಮ್ ಮೊದಲು ಟ್ಯಾಂಕ್ಸ್ ಹೇಳ್ಬೇಕು ರೀ. ಮಕ್ಕಳು ತುಂಬ ಎಲ್ಲ ಮಕ್ಕಳು ಒಬ್ರಿಗಿಂತ ಒಬ್ರು ತುಂಬ ಚೆನ್ನಾಗಿ ಮಾಡ್ಯಾರ ರೀ. ಎಲ್ಲ ನಮ್ಮ ಮಕ್ಕಳ ರೀ, ಒಬ್ರಿಗಿಂತ ಒಬ್ರು ಚೆಂದಾಗೈತಿ. ಅವ್ರಿಗೇನು ವೆರಿ ಗುಡ್ ಹೇಳ್ಬೇಕು ರೀ. ಇಲ್ರಿ ಇಲ್ರಿ ಬರ್ತೀವಿ ರೀ, ಬರ್ತೀವಿ. ನಮಗೂ ಚಲೋ ಅನಿಸೈತೆ ರೀ. ಎಲ್ಲ ಅನುಕೂಲ ಚಂದ ಮಾಡ್ಯಾರ ರೀ. ಚಂದ ಮಾಡ್ಯಾರ. ಎಲ್ಲ ಕಲರ್ ಗಿಲರ್ ಎಲ್ಲ ಚಂದ ತುಂಬ್ಯಾರ ರೀ. ಪ್ರತಿಯೊಂದು ಯಾವುದೋ ಒಂದು ಇದು ಪರಿಸರದ ಏನೇನು ಐತಿ ಮತ್ತು ನಮ್ಮದು ಏನು ಮತ್ತು ನಮ್ಮದು ನ್ಯಾಯಾಂಗ ಆಗ್ಬೋದು, ಪ್ರತಿಯೊಂದು ಏನು ಎಲ್ಲ ರೀತಿದಿಂದನೂ ಎಲ್ಲರೂ ತಿಳಿಯುವಂಥ ಮಾಡ್ಯಾರ ರೀ. ಮತ್ತು ವ್ಯಕ್ತನೂ ಸರಿಯಾಗಿ ಪಡ್ಸ್ಯಾರ. ಖುಷಿ ಐತೆ ರೀ. ಅದ್ರಾಗ ಟೀಚರ್ಸ್ ಅಂತೂ ಮುಂಚಾನೆ ಟೀಚರ್ಸ್ ಅಂತೂ ಫುಲ್ ಕೈಂಟ್ ಅವ್ರ ಫೋನ್ ಹಚ್ಚಿ ಪ್ರತಿಯೊಂದು ವಿಷಯನೂ ನಮ್ಮ ಜೋಡ ಹಂಚ್ಕೊಂಡಾರ. ನಿಮ್ಮ ಮಕ್ಕಳು ಎಷ್ಟನೇ ತಗೋತಾರೆ? ನಮ್ಮ ಮಕ್ಕಳು 10ನೇ ಹೋಗ್ತಾಳೆ. ಏನು ಮಾಡಿದಾರೆ? ಅವ್ರು ರಾಮ ಮಂದಿರ ಮಾಡ್ಯಾರ ರೀ. ಹಾಂ ರೀ. ಹೆಂಗೆ ಅನಿಸ್ತೀರಿ? ನಮ್ಗೆ ತುಂಬ ಚಂದ ಅನಿಸ್ತು ರೀ. ಪ್ರತಿ ವರ್ಷ ಹಿಂಗೆ ಮಾಡ್ಕೊತವಲ್ರಿ. ತುಂಬ ಟ್ಯಾಂಕ್ಸ್.